ಕೂದಲು ಉದುರುವ ಸಮಸ್ಯೆ ಆರಂಭವಾದರೆ ಬಹುತೇಕ ಪುರುಷರು ಇನ್ನಿಲ್ಲದಂತೆ ಚಿಂತಾಕ್ರಾಂತರಾಗ್ತಾರೆ. ಸಿಕ್ಕ ಎಣ್ಣೆಗಳಿಂದ ಮಸಾಜ್, ಶಾಂಪೂ, ಸಲೂನ್ಗಳಲ್ಲಿ ಸಲಹೆ ನೀಡಿದ ವಿಧ ತಂತ್ರಗಳನ್ನು ಬಳಸಿ ತಮ್ಮ ಕೂದಲು ಉದುರದಿರಲು ಸರ್ಕಸ್ ನಡೆಸ್ತಾರೆ. ಹೀಗಿದ್ರೂ ಯಾವುದು ಪ್ರಯೋಜನಕ್ಕೆ ಬರ್ತಿಲ್ಲ. ಆದರೆ ವಾಸ್ತವದಲ್ಲಿ ಪುರುಷರು ತಮ್ಮ ಹೇರ್ ಫಾಲ್ ಸಮಸ್ಯೆಯ ಮೂಲ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವಂತೂ ಮಾಡಲ್ಲ. ಹಾಗಾಗಿ ಕೂದಲು ಉದುರುವ ಸಮಸ್ಯೆಯ ಮೂಲ ಕಾರಣಗಳನ್ನು ಅರಿತು ಪರಿಹಾರ ಕಂಡುಕೊಳ್ಳೋದು ಹೇಗೆ, ಇಲ್ಲಿದೆ ಅದರ ಡೀಟೇಲ್ಸ್. ಬಹಳಷ್ಟು ಪುರುಷರ ಸೌಂದರ್ಯ ಸಮಸ್ಯೆ ಅಂದ್ರೆ ಬೊಕ್ಕತಲೆ. ಕೂದಲು ಉದುರುವ ಸಮಸ್ಯೆ ಆರಂಭವಾದರೆ ಬಹುತೇಕ ಪುರುಷರು ಇನ್ನಿಲ್ಲದಂತೆ ಚಿಂತಾಕ್ರಾಂತರಾಗಿ ಬಿಡ್ತಾರೆ. ಸಿಕ್ಕ ಎಣ್ಣೆಗಳಿಂದ ಮಸಾಜ್, ಶಾಂಪುಗಳು, ಸೀರಂಗಳು, ಸಲೂನ್ಗಳಲ್ಲಿ ಸಲಹೆ ನೀಡಿದ ವಿಧ ತಂತ್ರಗಳನ್ನು ಬಳಸಿ ತಮ್ಮ ಕೂದಲನ್ನ ಸಂರಕ್ಷಿಸಲು ಇನ್ನಿಲ್ಲದ ಪ್ರಯತ್ನ ಮಾಡ್ತಾರೆ. ಆದರೆ ಫ್ಯಾಮಿಲಿ ಹಿಸ್ಟ್ರಿ ಸೇರಿದಂತೆ ನಾನಾ ಕಾರಣಗಳು ಈ ಬೊಕ್ಕತಲೆಗೆ ಇದ್ರೂ ಕೂಡ ಬಹುತೇಕರು ಕಾರಣ ಹುಡುಕಿ ಮೂಲ ಕಾರಣಕ್ಕೆ ಸರಿಯಾದ ಉತ್ತರ ಹುಡುಕುವಲ್ಲಿ ಸೋಲ್ತಾರೆ. ಅಂದಹಾಗೆ ಪುರುಷರ ಸೌಂದರ್ಯಕ್ಕೆ ಕಳಶಪ್ರಾಯವಾದ ಕೂದಲಿನ ಸೌಂದರ್ಯ ಕಳೆದುಕೊಳ್ಳಲು ಮುಖ್ಯ ಕಾರಣಗಳಲ್ಲಿ ಒಂದು ಅಂದ್ರೆ ಅದು ಥೈರಾಯ್ಡ್ ಸಮಸ್ಯೆ. ಬಹುತೇಕ ಪುರುಷರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇರೋದು ಸ್ವತಃ ಅವರಿಗೆ ಅರಿವಿರೋದಿಲ್ಲ. ಹೈಪೋಥೈರಾಯ್ಡ್ ಸಮಸ್ಯೆ ಅಂದ್ರೆ ಥೈರಾಯ್ಡ್ ಮಟ್ಟ ಕಡಿಮೆ ಇರುವ ಸಮಸ್ಯೆಯಿಂದ ಕೂದಲು ಉದುರುವ ಸಮಸ್ಯೆಯೂ ಹೆಚ್ಚಾಗುತ್ತೆ. ಇದರಿಂದ ಬೊಕ್ಕತಲೆಯೂ ಆಗಬಹುದು. ಬಹಳಷ್ಟು ಮಂದಿ ಈ ಸಮಸ್ಯೆ ಕೇವಲ ಮಹಿಳೆಯರಿಗಷ್ಟೇ ಬರೋದು ಅಂದ್ಕೊಂಡ್ರು ಇದು ಪುರುಷರಲ್ಲಿಯೂ ಕಾಣುವ ಸಾಮಾನ್ಯ ಸಮಸ್ಯೆಯಾಗಿದೆ. ಹಾಗೂ ಇತ್ತೀಚೆಗೆ ಈ ಸಮಸ್ಯೆ ಹೆಚ್ಚಾಗ್ತಿದೆ. ಬದಲಾದ ಜೀವನ ಶೈಲಿ, ಜೀವನದಲ್ಲಿ ಹೆಚ್ಚಿದ ಒತ್ತಡ ಹಾಗೂ ಅತಿಯಾದ ಕೆಲಸಗಳು ಕೂಡ ಈ ಸಮಸ್ಯೆಗೆ ಕಾರಣವಾಗಿರಬಹುದು. ಸಾಮಾನ್ಯವಾಗಿ ಮಹಿಳೆಯರು ಮರೆವು, ಕೂದಲು ಉದುರುವಿಕೆ, ಸುಸ್ತಾಗೋದು, ಚಳಿ ಅನಿಸುವ ಸಮಸ್ಯೆಗಳನ್ನು ಎದುರಿಸೋದು ಹೆಚ್ಚು. ಪುರುಷರು ಕೂಡ ಈ ಸಮಸ್ಯೆಗಳನ್ನು ಎದುರಿಸ್ತಾರೆ. ಆದರೆ ಪುರುಷರು ಎದುರಿಸುವ ಈ ಸಮಸ್ಯೆಗಳು ಬಹಳಷ್ಟು ಸಂದರ್ಭಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗೋದೇ ಹೆಚ್ಚು. ಇದು ಕೆಲವು ಸಂದರ್ಭಗಳಲ್ಲಿ ಪರೀಕ್ಷೆಗಳ ಮುಖಾಂತರ ಬಯಲಾದರೂ ಪುರುಷರು ಇದಕ್ಕೆ ಔಷಧಿಗಳನ್ನು ಸೇವಿಸೋದು ಕಡಿಮೆಯೇ. ಪರಿಣಾಮವಾಗಿ ಕೂದಲು ಉದುರೋದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಆರೋಗ್ಯವಾಗಿರ್ಬೇಕಂದ್ರೆ ಥೈರಾಯ್ಡ್ ಮಟ್ಟ ಸಮತೋಲನದಲ್ಲಿ ಇರಬೇಕು. ದೇಹದಲ್ಲಿ ತಲೆಯಿಂದ ಪಾದದವರೆಗೆ ಎಲ್ಲ ಅಂಗಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕಂದ್ರೆ ಥೈರಾಯ್ಡ್ ಮಟ್ಟ ಸಮತೋಲನದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಸುಸ್ತು, ಚಳಿಯಾದಂತೆ ಅನುಭವ, ಮಲಬದ್ಧತೆ, ತೂಕ ಹೆಚ್ಚಾಗೋದು, ಚರ್ಮ ಹಾಗೂ ಕೂದಲ ಆರೋಗ್ಯ ಹದಗೆಡೋದು, ಮಾಂಸಖಂಡಗಳಲ್ಲಿ ಸೆಳೆತ ಹಾಗೂ ಸುಸ್ತು, ಕೂದಲು ಉದುರುವಿಕೆ, ಮಾನಸಿಕವಾಗಿ ಒತ್ತಡ, ಖಿನ್ನತೆ ಮತ್ತಿತರ ಸಮಸ್ಯೆಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ. ವೈದ್ಯರ ಸಲಹೆಯ ಮೇರೆಗೆ ಸಾಮಾನ್ಯ ಪರೀಕ್ಷೆಗಳನ್ನ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯಿರಿ. ಒಂದು ವೇಳೆ ಪರೀಕ್ಷೆಗಳಲ್ಲಿ ಥೈರಾಯ್ಡ್ ಮಟ್ಟ ಸಮತೋಲನದಲ್ಲಿರುವುದು ಕಂಡು ಬಂದ್ರೆ ಹಾಗೂ ಈ ಎಲ್ಲಾ ಸಮಸ್ಯೆಗಳು ಕೂಡ ಮುಂದುವರೆದ್ರೆ ಥೈರೋಪೆರಾಕ್ಸಿಡೇಟ್ ಆಂಟಿಬಾಡಿ ಟೆಸ್ಟ್ ಮೂಲಕವೂ ಥೈರಾಯ್ಡ್ ಆರೋಗ್ಯವನ್ನ ಪರೀಕ್ಷಿಸಬಹುದು. ಇದಕ್ಕಾಗಿಯೂ ಕೂಡ ವೈದ್ಯರ ಸಲಹೆ ಪಡೆಯಿರಿ. ಈ ಸಮಸ್ಯೆ ಅಲ್ಲವಾದ್ರೆ ಬೇರೆ ಇನ್ನೇನು ಕಾರಣ ಅಂತ ಹುಡುಕಿ. ಎಷ್ಟೇ ಶಾಂಪೂ, ಎಣ್ಣೆಗಳ ಬದಲಾವಣೆಗಳನ್ನ ಮಾಡಿದ್ರೂ ಬೊಕ್ಕತಲೆ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಉತ್ತರ ಸುಲಭವಾಗಿ ದಕ್ಕದು ಕೂಡ. ಬಹಳಷ್ಟು ಸಂದರ್ಭಗಳಲ್ಲಿ ಜೀವನ ಶೈಲಿಯನ್ನ ಬದಲಾಯಿಸೋದು, ಆರೋಗ್ಯಕರ ಆಹಾರ ಅಭ್ಯಾಸ, ಒತ್ತಡರಹಿತ ಜೀವನ ಶೈಲಿ ಇತ್ಯಾದಿಗಳ ಅಭ್ಯಾಸದಿಂದ ಈ ಸಮಸ್ಯೆಗಳು ಸಾಕಷ್ಟು ಕಡಿಮೆಯಾಗುತ್ತೆ. ಪರ್ಯಾಯ ವೈದ್ಯ ಪದ್ಧತಿ ಹಾಗೂ ಆಯುರ್ವೇದದಂತಹ ಪ್ರಾಚೀನ ವೈದ್ಯ ಪದ್ಧತಿಗಳಲ್ಲಿಯೂ ಕೂಡ ಸಾಕಷ್ಟು ನೈಸರ್ಗಿಕ ಮಾರ್ಗಗಳಿಂದ ಥೈರಾಯ್ಡ್ ಸಮಸ್ಯೆಗಳಿಗೆ ಉತ್ತರ, ಪರಿಹಾರ ಎಲ್ಲವೂ ಇದೆ. ಹಾಗಾಗಿ ಮೂಲ ಕಾರಣವನ್ನ ಹುಡುಕಿಕೊಂಡು ಸಮಸ್ಯೆಗೆ ಉತ್ತರ ಹುಡುಕಿ ಪರಿಹಾರ ಕಂಡುಕೊಳ್ಳುವುದು ಅತ್ಯಂತ ಮುಖ್ಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.